ಹೆಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂಥ ಪೊಟ್ಯಾಟೊ ಸ್ಮೈಲೀಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಹಾಗೂ ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸಂಜೆ ಹೊತ್ತು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ಲರಿಗೂ ತುಂಬ ಇಷ್ಟವಾಗಂಥ ಸ್ಮೈಲೀಸ್ ಇದು. ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅನ್ನೋದನ್ನು. ಮೊದಲನೇದಾಗಿ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ಒಂದು 2.5 ಕಪ್ ಆಗೋಷ್ಟಿದೆ. ಹಾಗೂ ಇದಕ್ಕೆ ಈಗ ನಾನು ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಒಂದು 1/2 ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ಹಾಕ್ತಿದ್ದೀನಿ. ಈಗ 1/4 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ನಮ್ಮ ಬ್ರೆಡ್ ಕ್ರಮ್ಸು ಮತ್ತು ಕಾರ್ನ್ಫ್ಲವರು ಎಲ್ಲ ಏನಿದೆ ಅದು ಎಲ್ಲ ಕಡೆ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗೋ ಥರ ಚೆನ್ನಾಗಿ ಕೈ ಆಡಿಸಿ ಮತ್ತು ಒಂದು ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ತೀರಿ. ಈಗ ಮಿಕ್ಸ್ ಮಾಡಿದ್ಮೇಲೆ ನೋಡಿ ರೀತಿ ಹಿಟ್ಟಿನ ಆಕಾರಕ್ಕೆ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು 30 ನಿಮಿಷಗಳ ಕಾಲ ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ. ಈಗ 30 ನಿಮಿಷಗಳು ಕಳೆದಿದ್ದಾದಮೇಲೆ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಎತ್ಕೊಳ್ಳಿ, ಒಂದು ದೊಡ್ಡ ಬಾಲ್ ಸೈಜಲ್ಲಿ. ಮತ್ತು ಬಟ್ರ್ ಶೀಟ್ ಇಲ್ಲ ಪ್ಲಾಸ್ಟಿಕ್ ಶೀಟ್ ಯಾವುದು ಸ್ಮೂತಾಗಿರುತ್ತೆ, ಈಸಿಯಾಗಿ ನಾವು ಪೊಟ್ಯಾಟೊ ಸ್ಮೈಲೀಸ್ ಎತ್ತಬೇಕಾಗತ್ತೆ ಆಮೇಲೆ. ಸೊ ಯಾವುದು ಸ್ಮೂತಾಗಿರುತ್ತೆ ಆ ಸರ್ಫೇಸ್ ಮೇಲೆ ನಾವು ಏನು ಸ್ವಲ್ಪ ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ರೌಂಡ್ ಶೇಪನ್ನಾಗಿ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ನೀವು, ಅಂಟ್ಕೊಳ್ತಿದೆ ಅಂದರೆ. ಈಗ ಇದನ್ನು ದಪ್ಪದಾಗಿ ನಾವು ಫ್ಲ್ಯಾಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಂದರೆ ಚಪಾತಿ ಹೊತ್ತೋ ಕೋಲ್ ಬೇಕಾದರೂ ತೊಗೊಳ್ಬೋದು ಲಟ್ಟಣಿಗೆ. ಸೊ ರೋಲಿಂಗ್ ಪಿನ್ನ ಬೇಕಾದರೂ ತೊಗೊಂಡು ನೀವು ಇದನ್ನು ಫ್ಲ್ಯಾಟ್ ಮಾಡ್ಕೋಬೋದು. ಬಟ್ ತುಂಬ ಚಪಾತಿ ಥರ ಮಾಡ್ಕೊಳ್ಬೇಡಿ, ದಪ್ಪದಾಗಿರಲಿ. ಈ ರೀತಿ ಒಂದು ಮುಚ್ಚಳ ಯಾವುದಾದ್ರೂ ಇರುತ್ತೆ ಕ್ಯಾಪ್ ರೌಂಡ್ ಶೇಪಲ್ಲಿ, ಅದನ್ನು ತೊಗೊಂಡು ರೌಂಡ್ ಶೇಪಾಗಿ ಮಾಡಿಕೊಂಡು ಉಳಿದಿರುವಂಥ ಇದು ಪೊಟ್ಯಾಟೊ ಹಿಟ್ಟೇನಿದೆ ಅದನ್ನು ತೆಗೆದುಕೊಂಬಿಡಿ. ಈಗ ಸ್ಟ್ರಾ ಸಹಾಯದಿಂದಾಗಿ ನಾನು 2 ಕಣ್ಗಳನ್ನು ಮಾಡ್ಕೊಳ್ತಿದ್ದೀನಿ. ಈಗ ಸ್ಪೂನ್ ಸಹಾಯದಿಂದಾಗಿ ಸ್ಮೈಲ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ದಟ್ಸ್ ಆಲ್. ಈಗ ಇದು ಕಾದಿರುವಂಥ ಎಣ್ಣೆಗೆ ಒಂದೊಂದಾಗಿ ನಾವು ಸ್ಮೈಲೀಸ್ನ ಹಾಕಬೇಕಾಗತ್ತೆ. ಸೊ ಮೇಕ್ ಶ್ಯೂರ್ ನಮ್ಮ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ಇದು ಹಾಕಿ ಕೆಲವೇ ಸೆಕೆಂಡ್ಗಳಲ್ಲಿ ಉಬ್ಬುತ್ತಾ ಮೇಲೆ ಬರುತ್ತೆ. ಹಾಗೂ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮ ಸ್ಮೈಲೀಸು ರೆಡಿಯಾಗಿದೆ. ಸೊ ಬಿಸಿ ಬಿಸಿಯಾದ ರುಚಿಯಾದ ಹಾಗೂ ಕ್ರಿಸ್ಪಿಯಾದಂಥ ಪೊಟ್ಯಾಟೊ ಸ್ಮೈಲೀಸ್ ರೆಡಿಯಾಗಿದೆ. ಸೊ ಇದು ಡೆಫಿನೆಟಾಗಿ ಮಕ್ಕಳಿಗೆ ಹಾಗೂ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ನೀವು ಹಾಲು ಜೊತೆ ಕೊಡ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಹಾಗೂ ಡೆಫಿನೆಟಾಗಿ ಈ ಲಾಕ್ಡೌನ್ ಪೀರಿಯಡ್ಗೆ ಪರ್ಫೆಕ್ಟ್ ಸ್ನ್ಯಾಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೂ ಇಷ್ಟ ಆಗಿದರೆ ಹಾಗೂ ಟ್ರೈ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.